ಮಿತ್ರರ ನಡುವೆ ಬಿರುಕು. ರೆಡ್ಡಿ ರಾಮುಲು ಸ್ನೇಹಕ್ಕೆ ಹುಳಿ ಹಿಂಡಿದವರು ಯಾರು? ಡಿಕೆಶಿ ಬೀಸಿದ ಬಲೆಗೆ ಬಿದ್ರ ಶ್ರೀರಾಮುಲು. ಕರ್ನಾಟಕ ರಾಜಕೀಯದಲ್ಲಿ ಬಳ್ಳಾರಿ ಮಿತ್ರರದ್ದೇ ಸುದ್ದಿ. ಬಿಜೆಪಿಯ ಕುಚುಕುಗಳಾಗಿದ್ದ ಸ್ನೇಹಿತರು ದುಶ್ಮನ್ಗಳಾಗಿದ್ದಾರೆ. ಬಳ್ಳಾರಿಯ ಬೈ ಎಲೆಕ್ಷನ್ ವಿಚಾರದಲ್ಲಿ ಸ್ನೇಹಿತರ ನಡುವಲ್ಲಿ ಶುರುವಾದ ವೈಮನಸ್ಸು ಇದೀಗ ಬೀದಿ ಜಗಳವಾಗಿ ಮಾರ್ಪಾಡಾಗಿದೆ. ಆಪ್ತ ಮಿತ್ರರಾಗಿದ್ದವರು ಶತ್ರುಗಳಾಗಿದ್ದು ಹೇಗೆ? ಇವರಿಬ್ಬರ ಸ್ನೇಹದ ನಡುವೆ ಹುಳಿ ಹಿಂಡಿದ್ದು ಯಾರು? ಬಿಜೆಪಿ ನಾಯಕರ ಜಗಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಆಗಿದ್ದು ಏಕೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ. ನಾನು ಸೌಜನ್ಯ. ಸಂಡೂರಲ್ಲಿ ಬಿಜೆಪಿ ಸೋಲಿಗೆ ರಾಮುಲೇ ಕಾರಣ. ಪಕ್ಷ ಬಿಡ್ತೇನೆ, ಪಕ್ಷ ಸೋಲಿಸುವ ಕೆಲಸ ಮಾಡಲ್ಲ. ರೆಡ್ಡಿ ಶ್ರೀರಾಮುಲು ಬಿಗ್ ಫೈಟ್. ಹೌದು, ಒಂದು ಕಾಲದಲ್ಲಿ ಬಳ್ಳಾರಿ ರಿಪಬ್ಲಿಕ್ನ ಆಳಿದ ಬಿಜೆಪಿಯ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಎಂಬ ಆಪ್ತ ಮಿತ್ರರು ಈಗ ಹಾವು ಮುಂಗುಸಿಯಂತಾಗಿದ್ದಾರೆ. ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪ ವಾಗ್ಬಾಣಗಳನ್ನ ಬಿಡುತ್ತಿದ್ದಾರೆ. ಸಂಡೂರು ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ಶ್ರೀರಾಮುಲೇ ಕಾರಣ ಎಂದು ಜನಾರ್ದನ ರೆಡ್ಡಿ ದೂರು ನೀಡಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿದೆ. ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಿಲ್ಲ ಹಾಗೂ ಸೋಲಿಗೆ ನೀವೇ ಕಾರಣ ಎಂಬ ದೂರು ಬಂದಿದೆ ಎಂದು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ರಾವ್ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಸಿಡಿಮಿಡಿಗೊಂಡ ಶ್ರೀರಾಮುಲು ನಾನೇ ಕಾರಣ ಎನ್ನುವುದನ್ನ ಸಾಬೀತುಪಡಿಸಿ ಎಂದು ಸವಾಲು ಹಾಕಿದ್ದಾರೆ. ನಾನು ಪಕ್ಷ ಬಿಡುತ್ತೇನೆ ಹೊರತು ಪಕ್ಷವನ್ನ ಸೋಲಿಸುವ ಪ್ರಯತ್ನ ಮಾಡೋದಿಲ್ಲ ಎಂದು ಏರು ಧ್ವನಿಯಲ್ಲೇ ಉತ್ತರಿಸಿದ್ದಾರೆ. ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು, ಇಲ್ಲ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ, ನೀವೆಲ್ಲ ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ. ನೋಡಿ ಸರ್, ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ಯಾರು ತಪ್ಪಿದಸ್ತಿದ್ದಾರೋ ಅವ್ರ ಬಗ್ಗೆ ನೀವು ಹೇಳಿದ್ರಾಗ್ಲಿ, ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲಿಕ್ಕೆ ಕಾರಣ ಅಂತ ಮಾತು ಏನು ಹೇಳಕ್ ಹೋಗ್ತಿದ್ರು. ನನ್ನನ್ನು ಮುಗಿಸಲು ರೆಡ್ಡಿ ಷಡ್ಯಂತ್ರ. ಜನಾರ್ದನ ರೆಡ್ಡಿ ನನ್ನನ್ನ ರಾಜಕೀಯವಾಗಿ ಮುಗಿಸಲು ಯತ್ನ ಮಾಡುತ್ತಿದ್ದಾನೆ. ನನ್ನ ವಿರುದ್ಧ ಬಿಜೆಪಿ ನಾಯಕರಿಗೆ ಚಾಡಿ ಹೇಳುತ್ತಿದ್ದಾನೆ. ನನ್ನ ಕುಟುಂಬದ ಮೇಲೆ ದ್ವೇಷ ರಾಜಕಾರಣ ಮಾಡ್ತಿದ್ದಾನೆ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅಧಿಕಾರ ಮುಂದುವರೆದ್ರೆ ಬಳ್ಳಾರಿನ 2 ತುಂಡು ಮಾಡ್ತಾನೆ ಎಂದು ನೇರವಾಗಿ ಮಾಜಿ ಶಾಸಕ ಶ್ರೀರಾಮುಲು ಆರೋಪಿಸಿದ್ದಾರೆ. ವಿಜಯೇಂದ್ರ ವಿರುದ್ಧವೂ ಗರಂ. ಎಲ್ಲರೂ ಕೂಡ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತೇಳಿ ಭಾಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ. ಅದಕ್ಕೋಸ್ಕರ ಈ ಥರ ವೋಟಿಂಗ್ ಮಾಡ್ಯಾರ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ, ಇವಾಗ ಸರ್ ವೋಟಿಂಗ್ ಮಾಡ್ಯಾರ. ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರ ಅವ್ರ ರಾಜ್ಯದಲ್ಲಿ. ಶ್ರೀರಾಮುಲು ಪರ ರೆಡ್ಡಿ ಬ್ಯಾಟಿಂಗ್. ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ, ಅದನ್ನ ಯಾರು ಮಾತಾಡ್ಲಿಕ್ಕೆ ಆಗಲ್ಲ ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲಿ, ನನ್ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಸುಮಾರು ವಿಚಾರಗಳನ್ನು ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡ್ಕೊಂಡು ಇಬ್ಬರ ಜಗಳದಲ್ಲಿ ಡಿಕೆಶಿ ಹೆಸರು. ಶ್ರೀರಾಮುಲು ಆರೋಪಕ್ಕಿಲ್ಲ ಜನಾರ್ದನ ರೆಡ್ಡಿ ತಕ್ಕ ಉತ್ತರ ನೀಡಿದ್ದಾರೆ. ಶ್ರೀರಾಮುಲು ನನಗೆ ಸಾಯುವವರೆಗೂ ಸ್ನೇಹಿತ. ನಾನು ಅವನ ವಿರುದ್ಧ ಯಾವುದೇ ಚಾಡಿ ಹೇಳಿಲ್ಲ. ರಾಮುಲು ಅವರ ಬಗ್ಗೆ ನಾನು ಹೈಕಮಾಂಡ್ ನಾಯಕರ ಬಳಿ ಹೇಳುವ ಕೀಳು ವ್ಯಕ್ತಿಯಲ್ಲ. ಕಾಂಗ್ರೆಸ್ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಶ್ರೀರಾಮುಲರನ್ನ ಪಕ್ಷಕ್ಕೆ ಕರೆಯಲು ಪ್ರಯತ್ನಿಸುತ್ತಿದ್ದಾರೆ. ಇದೆಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಂತ್ರ. ಹೀಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತಿದೆ ಎಂದಿದ್ದಾರೆ. ಸುಳ್ಳು, ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಶ್ರೀರಾಮುಲು ಸತೀಶ್ ಜಾರಕಿಹೊಳಿ ಮಟ್ಟ ಹಾಕಲು ನಾನ್ಯಾರು ಎಂದು ಟಾಂಗ್ ನೀಡಿದ್ದಾರೆ. ಒಟ್ಟಾರೆ ಬಳ್ಳಾರಿಯಲ್ಲಿ ಸ್ಫೋಟಗೊಂಡ ರೆಡ್ಡಿ ರಾಮುಲು ಫೈಟ್ ಬಿಜೆಪಿಯಲ್ಲಿ ನಡುಕ ಉಂಟು ಮಾಡಿದೆ. ಈಗಾಗಲೇ ಬಸನಗೌಡ ಪಾಟೀಲ್, ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಹಾರಿಸಿರುವ ಬಂಡಾಯದ ಬಾವುಟಕ್ಕೆ ಬಿಜೆಪಿ ಹೈಕಮಾಂಡ್ ತತ್ತರಿಸಿ ಹೋಗಿದೆ. ಇವೆಲ್ಲ ಬೆಳವಣಿಗೆಗಳು ಬಿಜೆಪಿಯನ್ನ ಮನೆಯೊಂದು 3 ಬಾಗಿಲು ಮಾಡಿದೆ. ಇವೆಲ್ಲ ಸಂಕಷ್ಟಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಪರಿಹಾರವನ್ನ ಹುಡುಕಲಿದೆ ಅನ್ನೋದನ್ನ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಸುದ್ದಿ. ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್.